ನಿಮ್ಮದು ಥ್ಯಾಂಕ್ ಯು. ನನ್ನ ಚೈಲ್ಡ್ಹುಡ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಕಾರ್ಕಳದ ಹೆರ್ಮುಂಡೆ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿಂದ ನಾನು ಬಂದಿರೋದು. ನನ್ನ ಊರದು. ಸ್ಟಾರ್ಟಿಂಗಲ್ಲಿ ಚಿಕ್ಕವಳಿದ್ದಾಗ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಕಬಡ್ಡಿ ಒಂದು ಬಿಟ್ಟು ಬೇರೆ ಎಲ್ಲ ಗೇಮ್ನ ನಾನು ಆಟ ಆಡ್ತಾ ಇದ್ದೆ. ಚಿಕ್ಕವಳಿದ್ದಾಗ ಏನಾಯಿತು, 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಹೆರ್ಮುಂಡೆಯಲ್ಲಿ ಓದಿರೋದು. ನಾನು ಸರ್ಕಾರಿ ಸ್ಕೂಲ್ ಇತ್ತು, ಅಲ್ಲಿ ಓದಿರೋದು. ಅಲ್ಲಿ ಕಬಡ್ಡಿ ಇರಲಿಲ್ಲ, ಬೇರೆ ಎಲ್ಲ ಗೇಮ್ ಇತ್ತು. ರೇಸ್ ಹಾಕೋದು ಅಥವಾ ವಾಲಿಬಾಲ್ ಇತ್ತು. ಎಲ್ಲ ರನ್ನಿಂಗಲ್ಲಿ ಎಲ್ಲದರಲ್ಲಿ ನಾನೇ ಚಾಂಪಿಯನ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಬೆಳಿಗ್ಗೆ ಎದ್ದು ಬೇಗ ಏಳಿಸ್ತಾರೆ, ಮನೇಲಿ ಬೇಗ ಏಳೋ ಅಭ್ಯಾಸ ಆಯಿತು. ಬೆಳಿಗ್ಗೆ ಎದ್ದು ಫಸ್ಟಿಗೆ ನಾವು ಡೈರಿಗೆ ಹಾಲು ತಗೊಂಡು ಹೋಗ್ಬೇಕಿತ್ತು. 7ಇಂದ ಹೋಗ್ತಾ ಇದ್ವಿ ನಾನು ಅಣ್ಣ. ಸೊ ನನಗೆ ಅಲ್ಲೇ ಬೇಸಿಕ್ ಪ್ರಾಕ್ಟೀಸ್ ಸಿಗೋ ಥರ ಸಿಕ್ತು. ಇವಾಗ ಇರೋ ಪ್ಲೇಸ್ನ ನಾವು ಕಂಪೇರ್ ಮಾಡಿದರೆ ನಾನು ಕೇಳ್ತಾರೆ, ನಿಮ್ಮ ಕ್ಲಬ್ ಯಾವುದು, ನೀನು ಎಲ್ಲಿ ಪ್ರಾಕ್ಟೀಸ್ ಮಾಡಿರೋದು, ನಿಮ್ಮ ಕೋಚ್ ಯಾರು ಅಂತ. ಆ್ಯಕ್ಚುಲಿ ಬೇಸಿಕ್ ಸ್ಟಾರ್ಟಿಂಗ್ ಕೋಚೇ ಇಲ್ಲ. ಸೊ ನನಗೆ ನ್ಯಾಚುರಲಾಗಿ ಪ್ರಾಕ್ಟೀಸ್ ಸಿಗ್ತಾಯಿತ್ತು. ನಾವು ಬೇಗ ಹೋಗಿ ಬೇಗ ವಾಪಸ್ ಬರಬೇಕಿತ್ತು. ನಡ್ಕೊಂಡೇ ಹೋಗ್ತಾ ಇದ್ವಿ, ಓಡ್ಕೊಂಡೇ ಹೋಗ್ತಾಯಿದ್ವಿ. ಇನ್ಫ್ಯಾಕ್ಟ್ ಓಡ್ಕೊಂಡು ಮತ್ತೆ ಬಂದು ಮತ್ತೆ ಸ್ಕೂಲಿಗೆ ರೆಡಿಯಾಗಿ ಮತ್ತೆ ಅಲ್ಲಿಂದ 3 ಕಿಲೋಮೀಟರ್ ಜಾಸ್ತಿ ನಮಗೆ ಸ್ಕೂಲಿಗೂ ಹೋಗೋಕ್ಕಿತ್ತು, ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅಲ್ಲೇ ಸ್ಟಾರ್ಟಿಂಗಲ್ಲೇ ನನಗೆ ಪ್ರಾಕ್ಟೀಸ್ ಸಿಕ್ದಂಗೆ ಆಯಿತು ಮೋಸ್ಟ್ಲಿ. ಆವಾಗ ನಂಗೆ ಕಷ್ಟ ಆಗ್ತಾಯಿತ್ತು, ಬೇಗ ಹೇಳ್ಬೇಕು, ಕೆಲಸ ಮಾಡಬೇಕು, ಹೋಗಬೇಕು ಅಂತ. ಬಟ್ ಅಲ್ಲಿ ಚೆನ್ನಾಗಿತ್ತು. ಸ್ಕೂಲಲ್ಲೂ ನಾನು ಬೇರೆ ಬೇರೆ ಗೇಮ್ ಆಡಿಸ್ತಾಯಿದ್ರು, ಖೋ ಖೋ, ವಾಲಿಬಾಲು. ಸ್ಕೂಲ್ ಚಾಂಪಿಯನ್ ಆಗ್ತಾಯಿದ್ದೆ. ಅಲ್ಲಿಂದ ಮೇಲೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅಷ್ಟೇ. 7th ಕ್ಲಾಸ್ ತನಕ ಅಷ್ಟೇ ಇತ್ತು. ವಾಲಿಬಾಲಲ್ಲೂ ಚೆನ್ನಾಗಿ ಆಡ್ತಾಯಿದ್ದೆ. ಸ್ವಲ್ಪ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ಆಗ್ತಾಯಿತ್ತು. ಬಾಲಲ್ಲಿ ಆಡಬೇಕಂದ್ರೆ ನಾನು ಥ್ರೋ ಜಾಸ್ತಿ ಸ್ಪೀಡ್ ಮಾಡಿ ಕೆಲವರಿಗೆ ಎಲ್ಬೋ ಎಲ್ಲ ಇಂಜುರಿ ಆಗೋದು. ಸೊ ಹಾಗೆಲ್ಲ ಚಿಕ್ಕ ಚಿಕ್ಕ ವಿಷಯದಲ್ಲಿ ನನ್ನ ಬೈಗಳು ಸಿಗ್ತಾ ಇದ್ದೆ. ಮನೇಲಿ ವಾರ್ನಿಂಗು ಕೊಟ್ಟಿದ್ರು, ಜಾಸ್ತಿ ಇಂಜುರಿ ಆಗ್ತಾಯಿದೆ ಅವಳಿಗೆ. ನಾನು ಅವಾಗ ಹೆದರ್ಕೊತಾ ಇದ್ದೆ, ನನಗೆ ಎಲ್ಲ ಪವರ್ ಯೂಸ್ ಮಾಡಿದರೆ ಕಷ್ಟ ಆಗುತ್ತೆ ಅಂತ. ಸ್ವಲ್ಪ ಹೆದರ್ಕೊಂಡು ನಿಧಾನ ಆಡೋದು ಅಥವಾ ನಿಧಾನ ಬಾಲಲ್ಲಿ ಆಟ ಆಡೋದು ಅಂದರೆ 100% ಕೊಡ್ತಾ ಇರಲಿಲ್ಲ. 7th ಹಾಗೆ ಆ ರೀತಿಯೇ ಮುಗ್ದೋಯ್ತು. ಆಮೇಲೆ ಹೈಸ್ಕೂಲು, ಜೊತೆ ಹೈಸ್ಕೂಲ್ ಅಚಕಾರ್. ಅಲ್ಲೂ ಸ್ವಲ್ಪ ಸ್ಪೋರ್ಟ್ಸಿಗೆ ಸಪೋರ್ಟ್ ಇರ್ತಾಯಿದ್ರು. ವಾಲಿಬಾಲಿಗೆ ಮಾತ್ರ, ಖೋ ಖೋ ಇಲ್ಲ, ವಾಲಿಬಾಲ್. ಆಮೇಲೆ ರನ್ನಿಂಗ್ ಕೂಡ ನಾನು ಸ್ಕೂಲಲ್ಲಿ ಚಾಂಪಿಯನ್ ಆಗ್ತಾ ಇದ್ದೆ, ಆದರೆ ಮುಂದೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ವಾಲಿಬಾಲಲ್ಲಿ ತಾಲೂಕು ಟೀಮ್ ಹೈಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ರು. ನಾವು ವಿನ್ ಆಗ್ತಾ ಇದ್ವಿ, ಅದಕ್ಕಿಂತ ಮುಂದೆ ಹೋಗ್ತಾ ಇರಲಿಲ್ಲ ಅಷ್ಟೇ. ಅಲ್ಲೂ ಅಷ್ಟೇ, ಬೆಳಿಗ್ಗೆ ಒಂದೊಂದು ಸಲ ನಾವು ಅಜಕಾರಿಂದ ಹೆರ್ಮುಂಡೆಗೆ ರಿಟರ್ನ್ ಬರಬೇಕಾದ್ರೆ ನಡ್ಕೊಂಡೇ ಬರೋದು. ಹೋಗ್ಬೇಕಂದ್ರೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅವಾಗ 1 ರೂಪಾಯಿ ಇತ್ತು ಬಸ್ ಚಾರ್ಜ್. ಸೊ ರಿಟರ್ನ್ ಬರಬೇಕಾದ್ರೆ ನಡ್ಕೊಂಡೇ ಬರ್ತಾ ಇದ್ವು. ಅದು ಅಪ್ ಡೌನ್ ಎಲ್ಲ, ಇವಾಗ ಹಿಲ್ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಕೊಡ್ತಾರಲ್ಲ. ಸೊ ನನಗೆ ಅಲ್ಲಿ ನ್ಯಾಚುರಲಿ ಆ ರನ್ನಿಂಗ್ ಎಲ್ಲ ಸಿಗ್ತಾಯಿತ್ತು ಅನ್ಕೊಂತೀನಿ ನಾನು. ಆಮೇಲೆ ಮಣ್ಣಲ್ಲೂ ಓಡೋಕ್ಕಿತ್ತು, ಗುಡ್ಡೆ ಹತ್ರನೂ ಹೋಗೋಕ್ಕಿತ್ತು. ಎಲ್ಲ ರೀತಿಯ ಒಂದು ಪ್ರಾಕ್ಟೀಸ್ ಸಿಗೋ ಥರ ಆಗ್ತಾಯಿತ್ತು. ಅಲ್ಲೂ ಹೈಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಮುನಿಯಲ್ ಕಾಲೇಜಿಗೆ ನಾನು ಜಾಯ್ನ್ ಆಗಿದ್ದೆ.